ಸರ್ಕಾರದ ಕೆಲಸ, ದೇವರ ಕೆಲಸ ಅನ್ನೋದು ಬರೀ ಬರವಣಿಗೆಲಿದೆ ಅಷ್ಟೇ. ನಮ್ಮ ನಾಡಿನಲ್ಲಿ ಆಚಾರ, ವಿಚಾರ, ಸಂಸ್ಕಾರಗಳ ನಡುವೆ ಒಂದು ಅಗಾಧ ದುಶ್ಚಟವಾಗಿ ಮಾರ್ಪಾಟಾಗಿರುವ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಈ ಭ್ರಷ್ಟಾಚಾರಿಗಳಿಂದ ಬಿಡುಗಡೆ ಸಿಗುವುದಾದರೂ ಯಾವಾಗ? ನಮಸ್ಕಾರ ಸರ್. ನಮಸ್ತೆ. ಅಲ್ರಪ್ಪ, ಅವತ್ತೇ ಹೇಳಲಿಲ್ಲ ನಿಮಗೆ, ಸಮಥಿಂಗ್ ಕೊಟ್ರೇನೆ ಕೆಲಸ ಆಗೋದು. ಅದು ನಾನು ಒಬ್ಬನಿಗೆ ಸೇರುತ್ತೆ ಅಂದ್ಕೊಂಡ? ಮೇಲಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಕಾರ್ಪೊರೇಷನರ್ಗೆ, ಹೀಗೆಲ್ಲರಿಗೂ ಸೇರುತ್ತೆ. ಅವರೆಲ್ಲರಿಗೂ ಸೈನ್ ಬೇಕು. ಅದಕ್ಕೆ ಅದು ರೆಡಿ ಅಂದರೆ ನಾನು ರೆಡಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಈ ಕಾಲದಲ್ಲಿ ಲಂಚ ಕೊಡದೆ ಯಾವ ಕೆಲಸನೂ ಆಗಲ್ಲ. ಸುಮ್ಮನೆ ಹಿಂದೆ ಸುತ್ತಿ ನಿಮ್ಮ ಚಪ್ಪಲಿಯಾಗಿ ಕಳಿಸ್ತೀರಾ? ಜನ ಕಾಂಚಾಣ ಎಣಿಸಿ ಪಳ ಅಂತ ಹೊಳೆಯೋ ನಿಮ್ಮ ಮನೆ ಸೇರ್ಕೊ. ಎಷ್ಟಾಗುತ್ತೆ ಸರ್? ಅಯ್ಯೋ, ಜೋರಕ್ಕೆ ಹೋಗ್ಬೇಡಪ್ಪ. ನಿನ್ನ ಹೋಗು ಪರಪ್ಪನ ನಗರ ಕೇಳಿಸಿ ಅಲ್ಲಿ ನನಗೊಂದು ಸೆಲ್ ಖಾಲಿ ಮಾಡಿಟ್ಟು. ಸಾರಿ ಸರ್. ನಿಮಗೆ 1 ಕೋಟಿ ಲಾಭ ಬರುತ್ತೆ ಅನ್ನೋದಾದರೆ ನನಗೆ 3 ಲಕ್ಷ. ಒಂದೇ ಮಾತು, ಒಂದೇ ಅಮೌಂಟ್. ನಿಮ್ಮ ಡಾಕ್ಯುಮೆಂಟ್ಸ್ ಪೇಪರ್ ಕೊಡಿ. ನಾಳೆ ಭಾನುವಾರ ಮನೆ ಹತ್ರ ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಓ ಬನ್ರಪ್ಪ, ಸೂಟ್ಗೆ ಸಮೇತ ಬಂದಿದ್ದೀರಿ ಅಂದರೆ ಇವತ್ತು ನನ್ನ ಗ್ರಾಚಾರ ರಾಹುಗಲ್ದಲ್ಲೂ ತಿರುಗ್ತಾ ಇದೆ ಅನ್ನಂಗೆ ಆಯಿತು. ಬನ್ನಿ ಕೂತ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು ಸರ್. ಇರ್ಲಿ. ಅಯ್ಯೋ, ಮೊಬೈಲು ಅಣ್ಣ, ಮೊಬೈಲ್ ಮರ್ತು ಬಂದ್ಬಿಟ್ಟಿದ್ದೀನಿ. ಹೋಗಿ ತಗೊಂಡ್ ಬಾ. ಸರ್, ನನ್ನ ಜೀವ ಉಳಿಸಿ ಸರ್, ದಯವಿಟ್ಟು. ಏನಾಯ್ತು ಸರ್? ಕೊಡೋದೆಲ್ಲ ಕೊಟ್ಟಿದ್ದೀವಲ್ಲ, ಯಾಕೆ ಸರ್ ಹಿಂಗಾಡ್ತಿದ್ದೀರಾ? ದಯವಿಟ್ಟು ತಗೊಳ್ಳಿ ಸರ್. ನಾನು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಸರ್. ನಿಮ್ಮ ಹಣ ವಾಪಸ್ ತಗೊಂಡು ನನ್ನ ಜೀವನ ಉಳಿಸಿ ಸರ್. ಕ್ಷಮಿಸಿ ಸರ್. ಏನಾಯ್ತು ಸರ್? ಏನಾಯ್ತು? 1 ಲಕ್ಷ ಮೊದಲನೇ ಹೆಂಡತಿಗೆ, 1 ಲಕ್ಷ ಎರಡನೇ ಹೆಂಡತಿಗೆ, 1 ಲಕ್ಷ ಏನು ಮಾಡ್ಬೋದು? ವಿಜಯನಗರ ಕ್ಯಾಂಪಿಂಗ್ಗೆ. ಗಂಡಸಾಲಿ ಮೀಸೆ ಇದ್ದರೆ ಎಪ್ಪತ್ತರಲ್ಲೂ ಅಣ್ಣ ಹಜಾರೆ.
ಇನ್ನೆಂದೂ ಈ ತಪ್ಪು ಮಾಡಲ್ಲ. ಈ ಏಟು ನನ್ನೊಬ್ಬನಿಗೆ ಮಾತ್ರ ಅಲ್ಲ, ಭ್ರಷ್ಟಾಚಾರಿ ಮಾಡೋ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿರೋ ಅಣ್ಣಾ ಹಜಾರೆ ಅವರಿಂದ ನನ್ನ ಜೀವನ ಸರಿ ಹೋಯಿತು. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆನೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ರೆ ನಮ್ಮ ದೇಶ ರಾಮರಾಜ್ಯ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇನ್ನು ಮುಂದೆ ಅಣ್ಣಾ ಹಜಾರೆ ಅವರು ಒಂದುಗೂಡಿ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ.